ಹಳ್ಳಿಗಳಲ್ಲಿ ಊರುಗಳಲ್ಲಿ ಜನ ಏನು ಮಾತಾಡ್ತಾರೆ ಅನ್ನೋದನ್ನು ಅವರು ಇನ್ಫ್ಲೂಯೆನ್ಸ್ ಗ್ಯಾದರ್ ಮಾಡಿಕೊಡುವಂಥ ಇವತ್ತು ನಾವು ಗೊಂಬಿ ಸಮಾಜ ಅಂತ ಕರಿತೀವಿ. ಇಂಥ ಹಲವಾರು ಟೆಕ್ನಾಲಜಿಗಳನ್ನು ಅವರು ಮಾಡ್ತಾಯಿದ್ರು. ಸೊ ಹೀಗಾಗಿ ಅವರನ್ನು ಗ್ರೇಟ್ ಮರಾಠ ಪರವಾಗಿ ಗ್ರೇಟ್ ಇಂಡಿಯನ್ ಈ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕೆ ಇರುವ ಏಕೈಕ ಪರಿಹಾರ ಅಂದ್ರೆ ಈ ಒಳ ಮೀಸಲಾತಿ ವರ್ಗೀಕರಣದ ಸಮೀಕ್ಷೆಯಲ್ಲಿ ಆಯಾ ಜಾತಿಗಳು ತಮ್ಮ ತಮ್ಮ ಜಾತಿಗಳನ್ನ, ತಮ್ಮ ಮೂಲ ಜಾತಿಗಳನ್ನ ಕಡ್ಡಾಯವಾಗಿ ನಮೂದಿಸಬೇಕು. ಅದರಲ್ಲೂ ಕೂಡ ವಿದ್ಯಾವಂತರು, ಬುದ್ಧಿವಂತರು ಇದ್ದರೆ ಇವರು ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕು. ಸುಳ್ಳು ಜಾತಿಗಳನ್ನು ಹೇಳ್ಕೊಂಡು ಅದರಿಂದ ಮರೆಮಾಚೋದ್ರಿಂದ ಏನೂ ಪ್ರಯೋಜನ ಆಗಿರೋದಿಲ್ಲ. ಹಳ್ಳಿಗಾಡುಗಳಲ್ಲಿರುವಂಥವ್ರು ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ, ಕೇರಿಗಳು ಅಲ್ಲೆಲ್ಲ ಇರ್ತವೆ, ಅಲ್ಲೆಲ್ಲ ಸಮೀಕ್ಷೆ ಸುಲಭ ಆಗುತ್ತೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಇದು ಸ್ವಲ್ಪ ಗೊಂದಲ ಆಗುತ್ತೆ. ಕೆಲವರು ಬಾಡಿಗೆ ಮನೆಯಲ್ಲಿರೋರು ತಮ್ಮ ಜಾತಿಗಳನ್ನು ಹೇಳ್ಕೊಳ್ಳೋದಿಲ್ಲ, ಇದು ಸಮಸ್ಯೆ ಇದೆ. ಅದಕ್ಕೆ ಅವ್ರಿಗಾಗಿ ಏನ್ ಮಾಡಿದ್ದಾರೆ, ಆನ್ಲೈನ್ ಮಾಡಿದ್ದಾರೆ. ಆನ್ಲೈನ್ ಅಲ್ಲೂ ಕೂಡ ಅವ್ರಿಗೆ ಹೇಳ್ಕೋಬಹುದು. ಅದರಿಂದ ಸ್ಪಷ್ಟವಾಗಿ ತಮ್ಮ ಜಾತಿಯನ್ನ ವಲಯ ಅಂದ್ರೆ ವಲಯ ಅಂತ ಬರೆಸ್ಬೇಕು, ಮಾದಿಗ ಅಂದ್ರೆ ಮಾದಿಗ ಅಂತ ಬರೆಸ್ಬೇಕು. ಹಾಗೇನೆ ಒಡ್ಡ, ಈ ರೀತಿಯ ಕೊರಮ, ಕೊರ್ಚ, ಲಮಾಣಿ ಏನು SC ಪಟ್ಟಿಯಲ್ಲಿರುವಂತವರು ಎಲ್ಲರೂ ಕೂಡ ಇದನ್ನ ಸಂಪೂರ್ಣವಾಗಿ ತಮ್ಮ ಜಾತಿಯನ್ನ ಭರಿಸುವ ಮೂಲಕ ನಿಖರವಾದ ದತ್ತಾಂಶವನ್ನ ನಾವು ಇಟ್ಕೊಂಡು ಮುಂದೆ ಸರ್ಕಾರ ಏನು ಯೋಜನೆಗಳನ್ನ ರೂಪಿಸುತ್ತೆ, ಈ ಜನಸಂಖ್ಯೆ ಆಧಾರದ ಮೇಲೆ ಆ ಯೋಜನೆಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಮ್ಮ ಚಳವಳಿಯ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿರೋ ಎಲ್ಲ ನಮ್ಮ ಸಮುದಾಯಗಳಿಗೆ ಹೇಳಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು.